ಎಲ್ಲರೂ ಹೇಗಿದ್ದೀರಾ? News.com ಸ್ವಾಗತ. ನಾನು ನಿಮ್ಮ ನಿಶಾಂತ್. ವಾಹನ ಸವಾರರೇ ಎಚ್ಚರ, ಪೆಟ್ರೋಲ್ ಬಂಕ್ನಲ್ಲಿ ಝೀರೋ ಮಾತ್ರ ನೋಡಬೇಡಿ. ಇನ್ನೊಂದು ಮಹತ್ವ ಅಂಶ, ಚೆಕ್ ಮಾಡೋದು ನಿಮಗೆ ಕಡ್ಡಾಯ. ಹೌದು ಸ್ನೇಹಿತರೆ, ನಾವು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸೋದಕ್ಕೆ ಬಂಕ್ಗೆ ಹೋದಾಗ ಸಾಮಾನ್ಯವಾಗಿ ನೋಡೋದು ಒಂದೇ ಒಂದು ಸಂಗತಿ, ಮಿಷಿನ್ನಲ್ಲಿ ಝೀರೋ ಇದೆನಾ ಎಂದು. ಆದರೆ ಇಂದಿನ ವರದಿ ನಿಮಗಾಗಿ ಝೀರೋ ನೋಡುವುದರಿಂದ ಸಾಕಾಗಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ, ಚೆಕ್ ಮಾಡದಿದ್ದರೆ ನೀವು ಹಣ ಹಾಕೋದು ಕಡಿಮೆ, ನಷ್ಟ ಆಗೋದು ಹೆಚ್ಚು. ಮೊದಲಾಗಿ ಝೀರೋ ನೋಡುವುದು ಯಾಕೆ? ಪೆಟ್ರೋಲ್ ಹಾಕೋ ಮೊದಲು ಡಿಸ್ಪ್ಲೇನಲ್ಲಿ ಝೀರೋ ಇರಬೇಕು. ಇದರಿಂದ ಹಿಂದಿನ ಗ್ರಾಹಕರ ಲೀಟರ್ ಕೌಂಟ್ ನಿಮ್ಮ ಮೇಲೆ ಸೇರೋದು ತಪ್ಪುತ್ತೆ. ಅದರ ಬಗ್ಗೆ ಎಲ್ಲರಿಗೂ ಕೂಡ ಈಗಾಗಲೇ ತಿಳಿದೇ ಇದೆ. ಅದಕ್ಕಿಂತ ಮುಂಚೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಯೇ ಒಮ್ಮೆ ಡಿಸ್ಪ್ಲೇ ನೋಡಿ ಝೀರೋ ಇದೆ ಎನ್ನುತ್ತಾರೆ. ನಾವು ಅದನ್ನು ಹಗುರವಾಗಿ ನೋಡೋದು ತಪ್ಪು. ಮೀಟರ್ನಲ್ಲಿ ಕೇವಲ ಶೂನ್ಯವನ್ನ ನೋಡುವುದು ಸಾಕಾಗುವುದಿಲ್ಲ. ನಿಜವಾದ ವಂಚನೆ ಸಾಂದ್ರತೆ ಮೀಟರ್ನಲ್ಲಿ ನಡೆಯುತ್ತೆ. ನೀವು ಪೆಟ್ರೋಲ್ ಹಾಕಿಸುವಾಗ ಡಿಸ್ಪ್ಲೇಯನ್ನ ಒಮ್ಮೆ ನೋಡಿ. ಅದರಲ್ಲಿ ಡೆನ್ಸಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಅನೇಕ ಗ್ರಾಹಕರು ಈ ಅಂಶವನ್ನ ನಿರ್ಲಕ್ಷಿಸುತ್ತಾರೆ. ಸಾಂದ್ರತೆ ಮೀಟರ್ ಪೆಟ್ರೋಲ್ನ ಗುಣಮಟ್ಟವನ್ನ ಸೂಚಿಸುತ್ತದೆ. ವಾಹನಕ್ಕೆ ಹೋಗುವ ಪೆಟ್ರೋಲ್ ಅಥವಾ ಡೀಸೆಲ್ ಕಲಬೆರಕೆಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ಇದು ಬಹಿರಂಗಪಡಿಸುತ್ತದೆ. ಪೆಟ್ರೋಲ್ ಸಾಂದ್ರತೆಗೆ ಸಂಬಂಧಿಸಿದಂತೆ ಸರ್ಕಾರ ಕೆಲವು ಮಾನದಂಡಗಳನ್ನ ನಿಗದಿಪಡಿಸಿದೆ. ಇಂಧನ ವಂಚನೆ ತಂತ್ರಗಳು ಪೆಟ್ರೋಲ್ ಪ್ರತಿ ಘನ ಮೀಟರ್ಗೆ 730ರಿಂದ 800 ಕೆಜಿ ಸಾಂದ್ರತೆಯನ್ನ ಹೊಂದಿರಬೇಕು. ಡೀಸೆಲ್ ಪ್ರತಿ ಘನ ಮೀಟರ್ಗೆ 830ರಿಂದ 900 ಕೆಜಿ ಸಾಂದ್ರತೆಯನ್ನ ಹೊಂದಿರಬೇಕು. ಇದನ್ನ ನೋಡುವುದು ಎಲ್ಲಿ? ಡಿಸ್ಪ್ಲೇಯಲ್ಲಿ ಡೆನ್ಸಿಟಿ ಆಪ್ಷನ್. ಅದು ಈ ವ್ಯಾಪ್ತಿಯಲ್ಲಿ ಇಲ್ಲದಿದ್ದರೆ ಅದನ್ನ ಕಲಬೆರಕೆ ಎಂದು ಪರಿಗಣಿಸಬೇಕು. ಇದು ನಿಮಗೆ ಹಣ ಖರ್ಚಾಗುವುದಲ್ಲದೆ ವಾಹನ ಇಂಜಿನ್ ಹಾನಿ ಮಾಡುತ್ತೆ. ಆದ್ದರಿಂದ ಗ್ರಾಹಕರು ಸಾಂದ್ರತೆ ಮೀಟರ್ ಅನ್ನ ಸಹ ಪರಿಶೀಲಿಸಬೇಕು ಎಂದು ತಜ್ಞರು ಸೂಚಿಸಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಮ ಅನಿಸಿಕೆಯನ್ನ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.